ರಾಯಬಾಗ ಪಟ್ಟಣದಲ್ಲಿ ಹಾಡು ಹಗಲೇ ದರೋಡೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ಪಾಟೀಲ್ ನಗರದ ನಿವಾಸಿ ಲಕ್ಷ್ಮಣ ಹೊಸಮನಿ ಎಂಬುವರಿಗೆ ಸೇರಿದ ಮನೆಯಲ್ಲಿದ್ದ 30 ಗ್ರಾಂ ಬಂಗಾರ, 70,000 ರೂಪಾಯಿ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. 2 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ ರಾಯಬಾಗ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಸರ್, ಈಗ ನಿಮ್ಮ ಮನೆ ಕಳ್ತನ ಆಗೈತಿ ಅಂತೇಳಿ ಮಾಹಿತಿ ಬರ್ತೀರಿ. ಎಷ್ಟು ಗಂಟೆಗೆ ಆಗೈತ್ರಿ? ಏನಾಯ್ತು? ಮಧ್ಯಾಹ್ನ 12 ಗಂಟೆ ಹಿಡಿದು 2 ಗಂಟೆ. ಹಾಂ ಸರ್, ಏನೇನು ಹೋಗೈತ್ರಿ? ಒಂದು 3.5 ತೊಲಿ ಬಂಗಾರ ಹೋಗೈತ್ರಿ. ಮಾತ್ರಿ ಸರ್? ಆಮೇಲೆ ದುಡ್ಡು ಅಷ್ಟು ಹೋಗೈತ್ರಿ. ದುಡ್ಡು ಎಷ್ಟು ಹೋಗೈತ್ರಿ ಸರ್? ಒಂದು 70,000 ತನಕ ದುಡ್ಡು ಹೋಗೈತ್ರಿ. ಸರ್, ನೀವು ಮನೆಯಾಗ ಇಲ್ಲಾಗಿದ್ರೇನ್ರಿ ಸರ್? ತೋಟಕ್ಕೆ ಹೋಗಿನಿ. ಮುಂಜಾನೆ 9:30 ಪೌಣೆ 10 ಗಂಟೆಗೆ ನಾಷ್ಟ ಮಾಡ್ಕೊಂಡು ತೋಟಕ್ಕೆ ಹೋಗಿದ್ದೆ. ದಿನಾಲು ತೋಟಕ್ಕೆ ಹೋಗ್ತಿದ್ದೆ. 1:30 2 ಗಂಟೆಗೆ ಬರ್ತಿದ್ದೆ. ಅದನ್ನ ನೋಡ್ಕೊಂಡು ಪೋಷಣೆ ಮಾಡಿ. ಈಗ ಜನದಟ್ಟಣೆ ಇರುವಂಥ ಪ್ರದೇಶದಾಗ ನಿಮ್ಮ ಮನೆ ಐತ್ರಿ ಸರ್? ಹೌದು ರೀ. ಆದ್ರೂ ನಿಮ್ಮ ಮನೇನ ಹೆಂಗೆ ಕಳ್ತನ ಮಾಡಿರ್ತಾರೆ? ನಮ್ಮ ಮನೆ ಅಂತಂದ್ರೆ ಅವರು ಹಿಂದಿನ ಬರೋ ಜಾಗ ಇರ್ಬೇಕ್ರಿ. ಅದು ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕ್ರಿ ಬಹುಶಃ. ಮತ್ತೇನು ಅವ್ರದ್ದು ಏನು ಉದ್ದೇಶ ಇರ್ಬೇಕ್ರಿ. ನಿಮ್ಮ ಮನೆಯಿಂದ ಜಾಗ ಖಾಲಿ ಐತೇನ್ರಿ ಸರ್? ಅದು ಜೋಶಿ ಅವ್ರದ್ದು 4 ಎಕರೆ ಜಾಗ ಖಾಲಿ ಐತಿ. ಪ್ಲಾಟ್ ಅದ, ಖಾಲಿ ಪ್ಲಾಟ್ ಅದಾವ್ರಿ. ಅಲ್ಲಿ ಎಲ್ಲ ಕಾಂಗ್ರೆಸ್ ಅದು ಬಳ್ಳಿ ಗಿಳಿ ಬೆಳೆದೈತ್ರಿ. ಬರಾಕ್ ಹೋಗಕ್ಕೆ ಹಾದಿ ಐತ್ರಿ ಅವ್ರಿಗೆ. ಅಲ್ಲಿ ತುಡು ಮಾಡ್ಕೊಂಡು ಹಿಂದೆ ಹೋಗ್ಯಾರ ಅವ್ರ. ಮುಂದೆ ಒಬ್ಬರು ಮನೆ ಫಂಕ್ಷನ್ ಇತ್ತು. ಈ ಮಂದಿ ಮುಂದಿನ ಗೇಟ್ ಎಲ್ಲ ಓಡಾಡಕತ್ತಿದ್ರು ರೀ. ಆದ್ರೆ ಅದು ಹಿಂದೆ ಹೋಗಿವ್ರಿ. ಈಗ ನಾಯಿ ಆದ್ರೂ ಹಿಂದ್ಗಡೆ ಹಿಂದ್ಗಡೆನೇ ಓಡೈತಿ. ಮುಂದಿನ ಪಾಸು ಬಂದಿಲ್ಲ ನಾಯಿ. ಯಾವ ಏರಿಯಾ ಸರ್? ಇದು ದಾದಾ ಸಾಹೇಬ್ ಪಾಟೀಲ್ ನಗರ, ರಾಯಬಾಗ. ತಮ್ಮ ಹೆಸರು? ಲಕ್ಷ್ಮಣ್ ಮಲ್ಲಪ್ಪ ಹೊಸಮನಿ ಅಂತೇಳಿ. ಸರ್, ಈ ಕಂಪ್ಲೇಂಟ್ ಅದು ಕೊಟ್ಟಾರೇನು? ಕಂಪ್ಲೀಟಾಗಿ ಬರ್ಯಾಕೆ ಹೊಂಟಿದ್ದೇವೆ ರೀ. ಮೊದಲೆಲ್ಲ ಇದಕ್ಕೆ 112ಕ್ಕೆ ಫೋನ್ ಮಾಡಿ ಎಲ್ಲ ಇದನ್ನು ಮಾಡಿದ್ವಿ, ತಿಳಿಸಿವ್ರಿ. ಆಯ್ತು.